ಇನ್ನು ಮುಂದಿನ ಸುದ್ದಿಗೇನು, ಕೇರಳ ದೇಗುಲದಲ್ಲಿ ಪುರುಷರು ಅಂಗಿ ತೆಗೆಯುವ ಪದ್ಧತಿಯನ್ನು ರದ್ದು ಮಾಡಲಾಗತ್ತಾ ಅನ್ನೋದೊಂದು ಪ್ರಶ್ನೆ. ದೇವಂಸ ಮಂಡಳಿ ಚಿಂತನೆ, ಕೇರಳ ಸಿಎಂ ಪಿಣರಾಯಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಯೋಚಿಸಿದ್ದಾರೆ. ಕೇರಳದಲ್ಲಿ ದೇವಸ್ಥಾನ ಪ್ರವೇಶಿಸುವಾಗ ಪುರುಷರು ಮೇಲಂಗಿಯನ್ನು ಕಡ್ಡಾಯವಾಗಿ ತೆಗೆಯುವ ಪದ್ಧತಿ ಇದೆ. ಅದನ್ನು ರದ್ದುಗೊಳಿಸೋಕೆ ಕೇರಳ ದೇವಸ್ವ ಮಂಡಳಿ ಚಿಂತನೆಯನ್ನು ನಡೆಸಿದೆ ಅಂತ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ಕೇರಳ ಸರ್ಕಾರದ ಈ ನಿರ್ಧಾರ ಭಾರಿ ವಿವಾದಕ್ಕೆ ಕಾರಣವಾಗುವಂಥ ಸಾಧ್ಯತೆ ಕೂಡ ಇದೆ. ಶಿವಗಿರಿ ಮಠದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಮಠದ ಮುಖ್ಯಸ್ಥ ಸಚ್ಚಿದಾನಂದ ಸ್ವಾಮಿ ಈ ಬಗ್ಗೆ ಮಾತನಾಡಿದ್ದಾರೆ. ದೇವಸ್ಥಾನಗಳಲ್ಲೆಲ್ಲ, ಅದರಲ್ಲೂ ಪ್ರಮುಖವಾಗಿ ಕೇರಳದಲ್ಲೆಲ್ಲ ಪುರುಷರು ಶರ್ಟನ್ನು ತೆಗಿಬೇಕು ಅನ್ನೋದೊಂದು ಇದೆ. ಸೊ ಅದು ತುಂಬ ಜನಕ್ಕೆ ಪರವೂ ಇದೆ, ವಿರೋಧವೂ ಇದೆ. ಹಾಗಿರೋದು ಹೌದು, ಓಕೆ, ಒಳ್ಳೆಯದೇ ಅನ್ನೋದು ಇದೆ. ಅದೊಂದು ಆಚಾರ, ಅದೊಂದು ಸಂಪ್ರದಾಯ ಅಂತ. ಇನ್ನು ಕೆಲವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಈಗೇನೋ ಆ ಪದ್ಧತಿಯನ್ನು ರದ್ದು ಮಾಡಿಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಯಾವುದು ಅಂತ ನಾವು ನೋಡ್ತಾ ಹೋಗೋಣ. ಬಿಜೆಪಿ ಘೋಷಿಸಿದ್ದಂಥ ರಾಜ್ಯದ ಗೋಶಾಲೆಗೆ ಸಿದ್ದು ಘೋಕ್. ಏನಪ್ಪ ಇದು ವಿಚಾರ? ಇಂದಿನ ಸಂಪುಟ ಸಭೆಯಲ್ಲಿ ಸರ್ಕಾರ ಈ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸ ಗೋಶಾಲೆಯ ಹಣ ಹಾಲಿ ಗೋಶಾಲೆಗೆ ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಬಿಜೆಪಿ ಸರ್ಕಾರದ ಬಜೆಟ್ನಲ್ಲಿ ಹಲವು ಜಿಲ್ಲೆಗಳಿಗೆ ಗೋಶಾಲೆಯನ್ನು ಘೋಷಣೆಯನ್ನು ಮಾಡಲಾಗಿತ್ತು. ಆದರೆ ಅನೇಕ ಕಡೆ ಸ್ಥಾಪನೆ ಆಗಿಲ್ಲ, ಇನ್ನೂ ಕೂಡ ಗೋಶಾಲೆ ಅನ್ನೋದು ಶುರುನೇ ಆಗಿಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಅಲ್ಲಿಯೇ ಕೈ ಬಿಡಬೇಕು ಅಂತ ಯೋಚಿಸಲಾಗಿದೆ. ಉಳಿಯುವ ಹಣವನ್ನು ಈಗಾಗಲೇ ಇರುವ ಗೋಶಾಲೆಗೆ ಬಳಸೋಕೆ ಒಪ್ಪಿಗೆಯ ನೀಡುವಂಥ ಸಾಧ್ಯತೆ ಇದೆ. ಬಿಜೆಪಿ ಸರ್ಕಾರ 2022-23ನೇ ಸಾಲಿನ ಬಜೆಟ್ನಲ್ಲಿ ರಾಜ್ಯದ ಹೊಸ ಗೋಶಾಲೆಯನ್ನು ನಿರ್ಮಿಸುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನೇನೋ ಮಾಡಿತ್ತು. ಆದರೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಏನು ಘೋಷಣೆ ಮಾಡಿದ್ರು ಆ ಘೋಷಣೆ ಹಾಗೆಯೇ ಉಳ್ಕೊಂಡ್ಬಿಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿ, ಈಗ ಆಲ್ರೆಡಿ ಏನು ಗೋಶಾಲೆಗಳಿಗೆ ಇದೆಯೋ ಅದಕ್ಕೆ ಅನುದಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಚಿಂತನೆಯನ್ನು ನಡೆಸಿದೆ ಅನ್ನೋದು ಗೊತ್ತಾಗ್ತದೆ. ಇವತ್ತು ಸಭೆಯಲ್ಲಿ ಪ್ರಮುಖವಾಗಿ ಅದರ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಡಿಕೆ ಸುರೇಶ್ ತಂಗಿಯ ಹೆಸರಿನಲ್ಲಿ ಚಿನ್ನ ವಂಚನೆ ಪ್ರಕರಣ. ಐಷಾರಾಮಿ ಕಾರು 29 kg ಬೆಳ್ಳಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಚಿನ್ನದ ವ್ಯಾಪಾರಿ ವನಿತಾ ಐತಾಳ್ ಅವರಿಗೆ 14 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಖರೀದಿಸಿ ವಂಚಿಸಿದ್ದಂಥ ಐಶ್ವರ್ಯಗೌಡ ದಂಪತಿ ಚಂದ್ರ ಲೇಔಟ್ ಪೊಲೀಸರಿಂದ ಬಂಧನಕ್ಕೆ ಇತ್ತೀಚೆಗೆ ಒಳಗಾಗಿದ್ದಂಥ ಐಶ್ವರ್ಯಗೌಡ ಇದೀಗ ಅವರ ಮನೆಯನ್ನು ಮಹಜರು ಮಾಡುವಂಥ ಸಂದರ್ಭದಲ್ಲಿ, ಸೀಸ್ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 29 kg ಬೆಳ್ಳಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಮತ್ತು ಸಾಕಷ್ಟು ಐಷಾರಾಮಿ ಕಾರನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಂಗಾರಿ ದಂಪತಿ ಅಂತಾನೆ ಇವರಿಬ್ಬರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಇವ್ರ ಮನೆಗೆ ಪೊಲೀಸರು ದಾಳಿ ಮಾಡಿದ್ದಾರೆ. ಅಷ್ಟರಲ್ಲೇ ಕೆಲವು ಒಡವೆ ಬೇರೆ ಕಡೆ ಸಾಗಿಸಿದ್ದಾರೆ ಐಶ್ವರ್ಯ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಐಷಾರಾಮಿ ಕಾರ್ಗಳು ಪತ್ತೆಯಾಗಿದೆ. ಬ್ಯಾಟ್ರಾಯನಪುರ ಉಪವಿಭಾಗದ ಎಸಿಪಿ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಐಶ್ವರ್ಯಗೌಡ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು, ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಆದರೆ ಕೆಲವೊಂದಷ್ಟು ಚಿನ್ನಾಭರಣಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಸಿಕ್ಕಾಪಟ್ಟೆ ವಂಚನೆಯನ್ನು ಮಾಡಿದ್ರು. ಇವ್ರ ಮೇಲೆ ಈಗ ಮಂಡ್ಯದಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಸೊ ಯಾವುದೇ ಕ್ಷಣದಲ್ಲಿ ಮತ್ತೆ ಬಂಧಿಸುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಅತುಲ್ ಪತ್ನಿಯ ಜಾಮೀನು ಅರ್ಜಿ ಇತ್ಯರ್ಥಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಸಿಕ್ಕಾಪಟ್ಟೆ ಸುದ್ದಿ ಮಾಡಿದಂಥ ವಿಚಾರ ಆಗಿದ್ದು, ಹೆಂಡತಿಯ ಕಾಟ ತಾಳಲಾರದೆ ಸೂಸೈಡನ್ನು ಮಾಡಿಕೊಂಡಿದ್ದು ಸಾಫ್ಟ್ವೇರ್ ಇಂಜಿನಿಯರ್. ಜೊತೆಗೆ ಒಂದು ವಿಡಿಯೋವನ್ನು ಕೂಡ ಮಾಡಿದರು. ಸೊ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಪತ್ನಿ ತನಗೆ ಕಿರುಕುಳ ಕೊಟ್ಟಿದ್ರು ಅಂತ ಹೇಳಿದರು. ಇದೀಗ ಬಂಧನಕ್ಕೆ ಒಳಗಾಗಿರುವ ಅವರ ಪತ್ನಿ ನಿಖಿತಾ ಸಿಂಘಾನಿಯಾ ಹಾಗೂ ಆಕೆಯ ಕುಟುಂಬ ಸದಸ್ಯರ ಜಾಮೀನು ಅರ್ಜಿಗಳನ್ನು ಜನವರಿ 4ರಂದೇ ವಿಚಾರಣೆ ನಡೆಸಿ ಇತ್ಯರ್ಥಗೊಳಿಸುವಂತೆ ಅಧೀನ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಪ್ರಕರಣ ಸಂಬಂಧ ತಮ್ಮ ವಿರುದ್ಧ ಎಫ್ಐಆರ್ ರದ್ದುಪಡಿಸಬೇಕು ಹಾಗೂ ಮಧ್ಯಂತರ ಜಾಮೀನು ಮಂಜೂರು ಮಾಡಬೇಕು ಅಂತ ಕೋರಿ ನಿಖಿತಾ ಸುಭಾಷ್, ಆಕೆಯ ತಾಯಿ ನಿಶಾ, ಸೋದರ ಅನುರಾಗ್ ಮತ್ತು ಸಂಬಂಧಿ ಸುಶೀಲ್ ಸಲ್ಲಿಸಿದ ಅರ್ಜಿಗಳ ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಅವರ ಪೀಠ ಈ ಸೂಚನೆಯನ್ನು ನೀಡಿದೆ. ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲರು ಅರ್ಜಿದಾರರಲ್ಲಿ ಒಬ್ಬರಾದ ನಿಖಿತಾಗೆ ಸಣ್ಣ ವಯಸ್ಸಿನ ಮಗುವಿದೆ, ಮಗುವನ್ನು ವಶಕ್ಕೆ ಪಡೆಯುವ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಮೃತ ಸುಭಾಷ್ ಅವರ ತಂದೆ ಸುಪ್ರೀಂ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನು ಹೇಳಲಾಗಿತ್ತು. ಸೊ ಇದನ್ನು ಕೂಡ
ನಿನ್ನೆ ಕೋರ್ಟ್ನಲ್ಲಿ ವಾದ ಮಾಡಲಾಗಿತ್ತು. ಮಗುವಿನ ವಿಚಾರವನ್ನು ಮುಂದಿಟ್ಕೊಂಡು ಯಾವುದೇ ಕಾರಣಕ್ಕೂ ಈ ಬೇಲ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಬಾರದು ಅಂತ ಇದೀಗ ಆದಷ್ಟು ಬೇಗ ಇತ್ಯರ್ಥ ಮಾಡಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ನಿನ್ನೆ ಹೊಸ ವರ್ಷದ ಸಂಭ್ರಮ ಇತ್ತು, ಸಡಗರ ಇತ್ತು. ಅದೇ ಜೊತೆಗೆ ರಾಜ್ಯದಲ್ಲಿ ಕೆಲವೊಂದಷ್ಟು ಸಾವು ನೋವುಗಳು ಕೂಡ ಸಂಭವಿಸಿದೆ. ಅದರ ಬಗ್ಗೆ ಕೂಡ ವರದಿಯಾಗಿದೆ. ಹೊಸ ವರ್ಷ ಸಂಭ್ರಮದ ವೇಳೆ ರಾಜ್ಯದಲ್ಲಿ ಒಟ್ಟು 9 ಸಾವಾಗಿರುವಂಥದ್ದು ಗೊತ್ತಾಗ್ತಾ ಇದೆ. ಹಾಸನದಲ್ಲಿ ಕಾಲು ಜಾರಿ ಕೆರೆಗೆ ಬಿದ್ದು 2 ಸಾವನ್ನಪ್ಪಿದ್ದಾರೆ. ಇತರೆಡೆ ರಸ್ತೆ ಅಪಘಾತದಲ್ಲಿ ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಟೋಟಲ್ ಆಗಿ ನಾವು ನೋಡೋದಾದ್ರೆ 9 ಜನ ಸಾವನ್ನಪ್ಪಿರುವಂಥದ್ದು. ಹೊಸ ವರ್ಷಾಚರಣೆಯ ಸಂಭ್ರಮದ ವೇಳೆ ರಾತ್ರಿ ಸಂಭವಿಸಿದಂಥ ವಿವಿಧ ಅವಘಡಗಳಲ್ಲಿ ಒಟ್ಟು 9 ಮಂದಿ ಮೃತಪಟ್ಟಿದ್ದಾರೆ, 8 ಮಂದಿ ಗಾಯಗೊಂಡಿದ್ದಾರೆ. ಹಾಸನದಲ್ಲಿ ಕೆರೆಗೆ ಬಿದ್ದು 2, ಹಂಪಿ, ಕುಣಿಗಲ್ಲು, ಮಾಗಡಿ, ಗುಂಡ್ಲುಪೇಟೆ, ದಾವಣಗೆರೆಯಲ್ಲಿ ಸಂಭವಿಸಿದಂಥ ಅಪಘಾತದಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸ ವರ್ಷದ ಸಂಭ್ರಮದಲ್ಲಿ ಸಾವು ನೋವುಗಳು ಕೂಡ ಸಂಭವಿಸಿದೆ.